ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಗೆ ಅರ್ಜಿ ಪ್ರಾರಂಭವಾಗಿದೆ. ಇದೇ ಸೋಮವಾರದಿಂದ ಮರುಪರಿಶೀಲನೆಗೆ ಚಾಲನೆಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಈ 4 ದಾಖಲೆಗಳು ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ. ಈ 4 ದಾಖಲೆಗಳು ನಿಮ್ಮ ಬಳಿ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಟ್ ಆಗಬಹುದು. ಇದೇ ಜೂನ್ 29ನೇ ತಾರೀಕಿನಿಂದ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಗೆ ಆರಂಭಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವ ಕಾರಣದಿಂದಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಬಳಿ ಈ 4 ದಾಖಲೆಗಳು ಇದ್ದರೆ ಮಾತ್ರ ನಿಮಗೆ ಹಣ ಬರುವುದು. ಇನ್ನು ರಾಜ್ಯದಲ್ಲಿ ಮರಣ ಹೊಂದಿದವರ ಹೆಸರಿನಲ್ಲಿ ಕೂಡ ಹಣ ಹೋಗ್ತಿರುವಂತದ್ದು ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹಣ ಹೋಗ್ತಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ತಿಳಿದು ಬಂದಿದೆ. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಫಲಾನುಭವಿಗಳ ಪಟ್ಟಿಯನ್ನು ಮರುಪರಿಶೀಲನೆ ಮಾಡಬೇಕು ಎಂದು ಸಚಿವ ಸಂಪುಟದಲ್ಲಿ ಸಭೆಯನ್ನು ಆರಂಭಿಸಿದ್ರು. ಅಲ್ಲಿ ಅನೇಕ ಹೊಸ ನಿಯಮಗಳನ್ನು ಜಾರಿಗೆ ತಂದ್ರು. ಕೊನೆಗೂ ಸರ್ಕಾರದ ಮಾರ್ಗಸೂಚಿಯಂತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬಳಿ ಈ 4 ದಾಖಲೆಗಳು ಇದ್ರೆ ಮಾತ್ರ ಅಂತವರ ಖಾತೆಗೆ ಹಣ ಬರುತ್ತೆ. ಯಾರತ್ರ ಈ 4 ಡಾಕ್ಯುಮೆಂಟ್ಸ್ ಗಳು ಇರುವುದಿಲ್ಲ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಪಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಬೇಕಾಗಿರುವ ಆ 4 ದಾಖಲೆಗಳು ಯಾವ್ಯಾವು ಮತ್ತು ಆ ದಾಖಲೆಗಳನ್ನ ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು, ಆ ದಾಖಲೆಗಳನ್ನು ಯಾರು ಪರಿಶೀಲನೆ ಮಾಡ್ತಾರೆ, ಪರಿಶೀಲನೆ ಕಾರ್ಯ ಯಾವ ರೀತಿ ನಡೆಯುತ್ತೆ, ಹಾಗೆ ಇದರ ಜೊತೆಗೆ ಬಾಕಿ ಇರುವ 2 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇಲಾಖೆಯು ಅಭಿವೃದ್ಧಿಪಡಿಸಿರುವಂತಹ ವಿಶೇಷವಾದ ಮೊಬೈಲ್ ಆಪ್ ಮುಖಾಂತರ ಅಂಗನವಾಡಿ ಕಾರ್ಯಕರ್ತರು ನೇರವಾಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಫ್ರೀಯಾಗಿ ಅರ್ಜಿನ ತುಂಬಿ ಮಾಡಿಕೊಡಲಿದ್ದಾರೆ. ಅಂಗನವಾಡಿಯ ಕಾರ್ಯಕರ್ತರ ಮೊಬೈಲ್ನಲ್ಲಿ ಬಯೋಮೆಟ್ರಿಕ್ ಯಂತ್ರ ಇರುವುದಿಲ್ಲ. ಆದ್ದರಿಂದ ಈ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕಗೊಳಿಸಲು ಮೊಬೈಲ್ OTP ತಂತ್ರಜ್ಞಾನವನ್ನು ಬಳಸಿಕೊಳ್ಳೋಕೆ ಸರ್ಕಾರ ಮುಂದಾಗಿದೆ. ಇದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಹಾಕಲು ಇಷ್ಟಪಡೋರು ಬೆಂಗಳೂರು 1 ಅಥವಾ ಕರ್ನಾಟಕ 1, ಗ್ರಾಮ 1 ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಭೇಟಿ ನೀಡಿ ಈ ಒಂದು ಅಪ್ಲಿಕೇಶನ್ ಹಾಕಬಹುದು. ಇನ್ನು ಅಪ್ಲಿಕೇಶನ್ಗೆ ಬೇಕಾಗುವ ದಾಖಲೆಗಳು ಮರುಪರಿಶೀಲನೆ ಹಾಗೂ ಹೊಸದಾಗಿ ಸಲ್ಲಿಸುವ ಅಪ್ಲಿಕೇಶನ್ ನಲ್ಲಿ ನಕಲಿ ದಾಖಲಾತಿಗಳನ್ನ ತಡೆಯಲು ಸರ್ಕಾರ ಕೆಲವೊಂದು ಕಡ್ಡಾಯ ನಿಯಮಗಳನ್ನು ಜಾರಿಗೆ ತಂದಿದೆ. ಇನ್ನು ಅಪ್ಲಿಕೇಶನ್ ಹಾಕುವಂತಹ ಮಹಿಳೆಯರು ಸರಿಯಾದ ಹೆಸರು, ಪ್ರಸ್ತುತವಾಗಿ ಇರುವಂತಹ ವಾಸಸ್ಥಳ ಮತ್ತು ವಿಳಾಸ, ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ಅಪ್ಡೇಟ್ ಕರ್ನಾಟಕದಲ್ಲಿ ಇರುವವರಿಗೆ ಮಾತ್ರ ಚಾಲ್ತಿಯಲ್ಲಿರುವಂತದ್ದು ಹಾಗೂ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನ ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆಗಳಿಗೆ. ಇದರ ಜೊತೆಗೆ ವೋಟರ್ ID ಮಾತ್ರ ಕಡ್ಡಾಯವಾಗಿ ಇರಲೇಬೇಕು. ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಈ ಬಾರಿ ಮತದಾರರ ಗುರುತಿನ ಚೀಟಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಕೊಡ್ಲೇಬೇಕು. ಇನ್ನು ಸ್ವಘೋಷಿತ ಜಾತಿ ಪತ್ರ, ಒಂದ್ ವೇಳೆ ಇವಾಗ ಸದ್ಯಕ್ಕೆ ಅಧಿಕೃತ ಜಾತಿ ಪ್ರಮಾಣ ಪತ್ರ ನಿಮ್ಮತ್ರ ಇಲ್ಲ ಅಂದ್ರೆ ಮಹಿಳೆಯರು ತಮ್ಮ ಜಾತಿಯನ್ನೇ ತಾವೇ ದೃಢೀಕರಿಸುವ ಸ್ವಘೋಷಿತ ಜಾತಿ ಮಾಹಿತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇವಾಗಲೇ ರೀಸೆಂಟ್ ಆಗಿ ಯಾರು ಗೃಹಲಕ್ಷ್ಮಿ ಯೋಜನೆಯ 2,000 ಹಣನ ಪಡೆದಿದ್ದಾರೋ ಅಂತವರು ಕೂಡ ಈ ಮರುಪರಿಶೀಲನೆಗೆ ಒಳಪಡಬೇಕು. ಇದರೊಂದಿಗೆ ನಿಮ್ದು APL ಕಾರ್ಡ್ ಅಥವಾ BPL ಅಥವಾ ಅನ್ಕ್ಯೂರಿಯ ಕಾರ್ಡ್ ಹೊಂದಿದ್ರೆ ಹೊಸದಾಗಿ ಸೇರರು ಯಾರ್ಯಾರು ಬಯಸ್ತಿರೋ ಅಂತವರು ಕೂಡ ಅರ್ಜಿನ ಹಾಕಬಹುದು. ಇನ್ನು ಇದರೊಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಮರಣ ಹೊಂದಿರ್ತಾರೋ ಅಂತ ಹಳೆಯ ಫಲಾನುಭವಿಗಳ ಹೆಸರಿನಲ್ಲಿ ಮತ್ತೆ ಮರು ಅರ್ಜಿನ ಹಾಕೋಕೆ ಬರೋದಿಲ್ಲ. ಇದರೊಂದಿಗೆ ಯಾರ್ಯಾರು GST ಕಟ್ತಿದ್ರು ಹಾಗೆ ಇದ್ರ ಜೊತೆಗೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ನ ಕಟ್ತಿದ್ರು ಅಂತವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಇಂಥವರನ್ನು ಈ ಯೋಜನೆಯಿಂದ ಕೈ ಬಿಡಲಾಗಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ತರ ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.